ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮುಂದಿನ ವಿಡಿಯೋಗೆ ಸ್ವಾಗತ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು 60,000 ಅಬೋವ್ ರ್ಯಾಂಕ್ ಬಂದವರಿಗೆ 55 to 60,000 ಅಬೋವ್ ರ್ಯಾಂಕ್ ಬಂದು ಅಪ್ ಟು 1,20,000 ವರೆಗೆ ರ್ಯಾಂಕ್ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಯಾವ್ಯಾವ ಕಾಲೇಜ್ಗಳು ಸಿಗ್ಬೋದು ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ಕಟ್ ಆಫ್. ನಾನು ಇದನ್ನು ಆರ್ಡ್ರಲ್ಲಿ ಕೊಡ್ತಾ ಇಲ್ಲ ಸ್ಟೂಡೆಂಟ್ಸ್, ರ್ಯಾಂಡಮ್ ಆಗಿ ಕೊಡ್ತಾ ಇದ್ದೇನೆ. ಇದಿಷ್ಟು ಕಾಲೇಜ್ಗಳು ನಿಮಗೆ ನಾಟ್ ಓನ್ಲಿ ಫ್ರಮ್ ಮ್ಯಾಂಗ್ಳೂರ್ ಇದೆ, ಅದರ್ ಡಿಸ್ಟ್ರಿಕ್ಟ್ ಇದೆ, ತುಮಕೂರು ಇದೆ, ಶಿವಮೊಗ್ಗ ಇದೆ, ಹಾಸನ ಇದೆ, ಬೆಳಗಾವಿ, ಬೇರೆ ಬೇರೆ ಉತ್ತರ ಕರ್ನಾಟಕದ ಡಿಸ್ಟ್ರಿಕ್ಟ್ಗಳಿದೆ. ಸೊ ಇದರಲ್ಲಿ ನಿಮಗೆ ಯಾವ್ಯಾವ ಕಾಲೇಜ್ಗಳು ಸಿಗ್ಬಹುದು ಅಂತೇಳಿ ಒಂದು ಲಿಸ್ಟನ್ನು ಮಾಡ್ತಾ ಇದ್ದೇನೆ, ವಿಚ್ ಈಸ್ ಇನ್ ರ್ಯಾಂಡಮ್ ಆರ್ಡರಲ್ಲಿದೆ. ಅದು ಯಾವುದು ಆರ್ಡರಲ್ಲಿಲ್ಲ, ರ್ಯಾಂಕ್ ವೈಸ್ ಇಲ್ಲ, ಅದು ನೀವು ಮಾಡ್ಕೊಳ್ಬೇಕು, ಆಯ್ತಾ. ಅದೇ ರೀತಿ ಸ್ಟೂಡೆಂಟ್ಸ್ ಯಾರಿಗಾದ್ರೂ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ KCET 2024 ಕಾಮೆಡ್ 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಏಕಲವ್ಯ 2024 ಈ ನಂಬರ್ಗೆ ಮೆಸೇಜ್ ಮಾಡಿ. 500 ರೂಪೀಸ್ ಫೀಸ್ ಇರುತ್ತೆ. ಆಲ್ರೆಡಿ ಕೌನ್ಸಿಲಿಂಗ್ಗಳು ಆಗ್ತಾ ಇದೆ, 1-to-1 ಕೌನ್ಸಿಲಿಂಗ್ಗಳು ಆಗ್ತಾ ಇದೆ, ಪರ್ಸನಲ್ ಗೈಡೆನ್ಸ್ಗಳನ್ನು ಕೊಡ್ತಾ ಇದ್ದಾವೆ, ಟಾಪ್ ಕಾಲೇಜ್ಗಳ ಲಿಸ್ಟನ್ನು ಕೊಡ್ತಾ ಇದ್ದಾವೆ, ವಿತ್ ಯಾವ್ಯಾವ ಕೋರ್ಸ್ಗಳನ್ನ ಯಾವ್ಯಾವ ಬ್ರಾಂಚನ್ನು ಎಲ್ಲಿ ಹಾಕಬೇಕಂತ ಲಿಸ್ಟನ್ನು ಕೊಡ್ತಾ ಇದ್ದಾವೆ ಸ್ಟೂಡೆಂಟ್ಸ್, ಆಯ್ತಾ. ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ, ಓಕೆ. ಈಗ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಕೇಳಿದ್ರೆ, ನಿಮಗೆ ನಿಮ್ಮ ರ್ಯಾಂಕ್ ಅಬೋವ್ 60,000, ಈಗ 60,000 ಜಾಸ್ತಿ ಇದ್ದು ಅಪ್ ಟು 1,20,000 ಇಲ್ಲಿಯವರೆಗೆ ನಾನು ಹೇಳ್ತಾ ಇರೋದು, ನಾಟ್ ಮೋರ್ ದ್ಯಾನ್ ದಿಸ್, ಆಯ್ತಾ. ಇದಿಷ್ಟು ಕಾಲೇಜ್ಗಳು ಬೆಟರ್. ಇದು ನಾನು ಎಲ್ರಿಗೂ ಹೇಳ್ತಾ ಇರೋದು, ಪರ್ಟಿಕ್ಯುಲರ್ಲಿ ಯಾವ ಕ್ಯಾಟಗರಿಗೆ ಹೇಳ್ತಾ ಇಲ್ಲ, ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್, ಆಯ್ತಾ. ಈಗ ಇದರಲ್ಲಿ ನೋಡಿ ಬೆಂಗಳೂರು ಕಾಲೇಜಸ್ಗಳು ಇದೆ ಆ್ಯಂಡ್ ಈವನ್ ಬೇರೆ ಡಿಸ್ಟ್ರಿಕ್ಟ್ನ ಕಾಲೇಜಸ್ಗಳು ಇದೆ, ಓಕೆ. ಈಗ ನೋಡಿ ಇಂಪ್ಯಾಕ್ಟ್ ಕಾಲೇಜು, ಇದು ಆರ್ಡರಲ್ಲಿಲ್ಲ, ಇವಾಗಲೇ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು, ದಿಸ್ ಈಸ್ ನಾಟ್ ಇನ್ ಆರ್ಡರಲ್ಲಿಲ್ಲ. ನೀವು ನಮ್ಮ ಏಕಲವ್ಯ ಗ್ರೂಪಿಗೆ ಸೇರಿದರೆ ಇದನ್ನು ಆರ್ಡರ್ಲಿ ಹೇಗೆ ಇದು ಮಾಡೋದು, ಅರೇಂಜ್ ಮಾಡೋದು, ಅದನ್ನು ನಾವು ಪರ್ಸನಲ್ ಗೈಡೆನ್ಸಲ್ಲಿ ಕೊಡ್ತೇವೆ, ಓಕೆ. ನೋಡಿ ಇದರಲ್ಲಿ ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಬ್ಯಾಂಗ್ಳೂರ್ ಸ್ಟೂಡೆಂಟ್ಸ್, ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ಅದೇ ರೀತಿ ನಿಮ್ಮದು ಮ್ಯಾಂಗ್ಳೂರಲ್ಲಿ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ, ಶ್ರೀನಿವಾಸ್, ವಿಚ್ ಇಸ್ ಲೊಕೇಟೆಡ್ ಎಟ್ ಮ್ಯಾಂಗ್ಳೂರಲ್ಲಿ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ, ಆಯಿತಾ. ಅದಾದಮೇಲೆ ನಿಮಗೆ ಮತ್ತೆ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗು, ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಬ್ಯಾಂಗ್ಳೂರಲ್ಲಿದೆ. ಅದಾದಮೇಲೆ ACS ಕಾಲೇಜ್ ಆಫ್ ಇಂಜಿನಿಯರಿಂಗು, ACS ಬ್ಯಾಂಗ್ಳೂರಲ್ಲಿದೆ, ಇದು ಕೂಡ. ATME ಇದು ಮೈಸೂರಲ್ಲಿದೆ ಸ್ಟೂಡೆಂಟ್ಸ್, ಮೈಸೂರಲ್ಲಿರೋದು ATME. ಅದಾದ ನಂತರ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲಿದೆ, ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ ವಿಚ್ ಈಸ್ ಇನ್ ಬ್ಯಾಂಗ್ಳೂರು, ಇದು ಬ್ಯಾಂಗ್ಳೂರಲ್ಲಿರೋದು ನಿಮಗೆ, ಆಯಿತಾ. ಅದಾದಮೇಲೆ ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬ್ಯಾಂಗ್ಳೂರಲ್ಲ, ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರೋದು ದಾವಣಗೆರೆಯಲ್ಲೇ, ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿಚ್ ಈಸ್ ಲೊಕೇಟೆಡ್ ಎಟ್ ದಾವಣಗೆರೆ. ದೆನ್ ಅಲಯನ್ಸ್ ಯೂನಿವರ್ಸಿಟಿ ಬ್ಯಾಂಗ್ಳೂರಲ್ಲಿರೋದು ನಿಮಗೆ, ಇದು ಬ್ಯಾಂಗ್ಳೂರಲ್ಲಿದೆ ಅಲಯನ್ಸ್ ಯೂನಿವರ್ಸಿಟಿ. ನೆಕ್ಸ್ಟು ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಯಲಹಂಕದಲ್ಲಿದೆ ಇದು, ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕ. ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟು, ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಇದು ಮೈಸೂರಲ್ಲೇ ಇರೋದು ನಿಮ್ಮದು, ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮೈಸೂರಲ್ಲಿರೋದು ಇದು. ಅದಾದ ನಂತರ ಗೀತಮ್ ಸ್ಕೂಲ್ ಆಫ್ ಟೆಕ್ನಾಲಜಿ, ಆರ್ಡ್ರಲ್ಲಿಲ್ಲ ಸ್ಟೂಡೆಂಟ್ಸ್, ಇವಾಗಲೇ ಹೇಳ್ತಾ ಇದ್ದೆ ನಾನು, ಗೀತಮ್ ಸ್ಕೂಲ್ ಆಫ್ ಟೆಕ್, ಇದು ಬ್ಯಾಂಗ್ಳೂರು ರೂರಲಲ್ಲಿದೆ, ಗೀತಮ್ ಸ್ಕೂಲ್ ಆಫ್ ಟೆಕ್ನಾಲಜಿ. CMR ಯೂನಿವರ್ಸಿಟಿ ಇದು ಬ್ಯಾಂಗ್ಳೂರಲ್ಲಿ ಇರೋದು. ಅದು ಬಿಟ್ಟರೆ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಹಾರಾಜ 2 ಇದೆ ನೋಡ್ಕೊಳ್ಳಿ, ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಹುಬ್ಬಳ್ಳಿಯಲ್ಲಿರೋದು, ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹುಬ್ಬಳ್ಳಿ ಸ್ಟೂಡೆಂಟ್ಸ್ ಇದು. ಅದೇ ರೀತಿ ನಿಮಗೆ ಮಂಗಳೂರು ಸೈಡ್ ಬಂದರೆ ಶ್ರೀನಿವಾಸ್ ಮ್ಯಾಂಗ್ಳೂರ್ ಆಗಿದೆಯಲ್ಲ, ಶ್ರೀನಿವಾಸ್ ಬಿಟ್ಟರೆ ಮತ್ತೆ ಶ್ರೀ ಮಧ್ವ ವಾದಿರಾಜ ಅಂತ ಇದೆ, ಶ್ರೀ ಮಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದು ಶ್ರೀ ಮಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಡುಪಿಯಲ್ಲಿರೋದಿದು.
ಶ್ರೀ ಮಧ್ವವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 60,000 ಇಂದ 1,20,000 ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ಗಳಿಗೆಲ್ಲ ಮಧ್ವವಾದಿರಾಜ. ಅದು ಬಿಟ್ಟರೆ ಮತ್ತೆ ಯಾವ್ದು ಹೇಳ್ಬೋದು ನಾವು, KLS ವಿಶ್ವನಾಥರಾವ್ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಉತ್ತರ ಕನ್ನಡದಲ್ಲಿರೋದು. KLS ವಿಶ್ವನಾಥರಾವ್ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉತ್ತರ ಕನ್ನಡದಲ್ಲಿರೋದು ಸ್ಟೂಡೆಂಟ್ಸ್ ಇದು KLS. ಅದಾದಮೇಲೆ MIT ಮೂಡ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. MIT ಅಂತ ಹೇಳಿದರೆ ಮೂಡ್ಲಕಟ್ಟೆ ಸ್ಟೂಡೆಂಟ್ಸ್ ಇದು, ಮೂಡ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 1,00,000 ಮೀರಿದ್ರು ಇದು ಸಿಗೋ ಚಾನ್ಸಸ್ ಇದೆ. ಅದು ಬಿಟ್ಟರೆ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗು ತುಮಕೂರಲ್ಲಿದೆ ಇದು. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ ಇದು ನಿಮ್ಗೆ ಎಲ್ಲಿರುತ್ತೆ? ತುಮಕೂರಲ್ಲಿದೆ. ಬೆಂಗಳೂರಲ್ಲಿ ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ, ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು, ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರು ಇಲ್ಲೂ ಆಗುತ್ತೆ ಸಿಟಿ ಇಂಜಿನಿಯರಿಂಗ್. ಮತ್ತು RL ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಬೆಂಗಳೂರಲ್ಲಿರೋದು. RL ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಮತ್ತು ಬ್ಯಾಂಗ್ಳೂರಲ್ಲಿ ಶ್ರೀಕೃಷ್ಣ ಇದೆ, ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆಯಲ್ಲ. ಮತ್ಯಾವುದು ಜ್ಞಾನ ವಿಕಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಜ್ಞಾನ ವಿಕಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅದು ಇಲ್ಲಿ ಇರೋದು ರಾಮನಗರ ಡಿಸ್ಟ್ರಿಕ್ಟಲ್ಲಿರೋದು, ರಾಮನಗರದಲ್ಲಿ. ಮತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ, ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗು ದಕ್ಷಿಣ ಕನ್ನಡದಲ್ಲಿರೋದು, ಪುತ್ತೂರಲ್ಲಿದೆ ಇದು, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟು, ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗು. ಅದು ಬಿಟ್ಟರೆ AMC ಹೇಳಿದ್ದೇನಾ? ಇಲ್ಲ, AMC ಬ್ಯಾಂಗ್ಳೂರಿನ AMC ಕಾಲೇಜು. KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, KNSIT. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಗಿದೆಯಾ? ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಲ್ಲಿ ಕೊಟ್ಟಿದ್ದು, ಇದು ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅದು ಬಿಟ್ಟರೆ KNSIT, AMC. ಮತ್ಯಾವ್ದು ಹೇಳೋದು, ನಮ್ಮ ಕೆನರಾ ಇದೆ ನೋಡಿ, ಕೆನರಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಗಳೂರಲ್ಲಿದೆ, ಕೆನರಾ ಕಾಲೇಜ್ ಆಫ್ ಇಂಜಿನಿಯರಿಂಗು ಇದು ಮ್ಯಾಂಗ್ಳೂರಲ್ಲಿರೋದು, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟು. ಅದು ಬಿಟ್ಟರೆ ನಮ್ಮ ಬ್ಯಾಂಗ್ಳೂರಲ್ಲಿ KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, KSIT. ಇದು KNSIT, ಇದು KSIT ಬ್ಯಾಂಗ್ಳೂರಲ್ಲಿ ಬರುತ್ತೆ. ಅದು ಬಿಟ್ಟರೆ ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇನ್ಸ್ಟಿಟ್ಯೂಟ್ ಆಫ್ ಟೆಕ್. ಮತ್ತು ಅದು ರೇವಣ ಸಿದ್ದೇಶ್ವರ, ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು ನಾರ್ತಲ್ಲಿದೆ ಇದು. ಶ್ರೀ ರೇವಣ ಸಿದ್ದೇಶ್ವರ ಬ್ಯಾಂಗ್ಳೂರು ನಾರ್ತಲ್ಲಿರೋದು ಇದು, ರೇವಣ ಸಿದ್ದೇಶ್ವರ. ಮತ್ತು APS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಆಚಾರ್ಯ ಪಾಠಶಾಲಾ, APS ಕಾಲೇಜ್ ಆಫ್ ಇಂಜಿನಿಯರಿಂಗು. HKBK ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬರುತ್ತೆ, HKBK ಕಾಲೇಜ್ ಆಫ್ ಇಂಜಿನಿಯರಿಂಗು. ಸುಳ್ಯದಲ್ಲಿ KVG ಇದೆ, KVG ಸುಳ್ಯ. ಇದೆಲ್ಲ ಸ್ವಲ್ಪ ಜಾಸ್ತಿನೂ ಹೋಗ್ಬೋದು ಸ್ಟೂಡೆಂಟ್ಸು, ಓಕೆ, ಜಾಸ್ತಿನೂ ಹೋಗ್ಬೋದು ಕಟ್ ಆಫ್. ಬಟ್ 1,20,000 ಅವರಿಗೆ ನಾನು ಹೇಳ್ತೀನಿ ಅಷ್ಟೇ. ನಮ್ಮ ಗುಲ್ಬರ್ಗಾದಲ್ಲಿ PDA ಅಂತಿದೆ, PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ನಮ್ಮ ಗುಲ್ಬರ್ಗಾದಲ್ಲಿದೆ, ಗುಲ್ಬರ್ಗಾದ PDA ಕಾಲೇಜ್ ಆಫ್ ಇಂಜಿನಿಯರಿಂಗು. ಮತ್ತು ಬೆಳಗಾವಿಯಲ್ಲಿ ಹೀರಾ ಸಾಗರ್ ಅಂತ ಅಂದ್ಕೊಳ್ತೇನೆ ನಾನದು, ಹೀರಾ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅದು ಆ್ಯಕ್ಚುಲಿ, ಹೀರಾ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿಚ್ ಈಸ್ ಎಟ್ ಬೆಳಗಾವಿ ಡಿಸ್ಟ್ರಿಕ್ಟು. ಅದು ಬಿಟ್ಟರೆ ನಿಮ್ಮದು ಕಲ್ಪತರು ತಿಪ್ಟೂರಲ್ಲಿದೆ, ತಿಪ್ಟೂರಿನ ಕಲ್ಪತರು ತಿಪ್ಟೂರಲ್ಲಿದೆ ಸ್ಟೂಡೆಂಟ್ಸು ಇದು. ಮತ್ಯಾವುದು ಮರಾಠ ಮಂಡಲ, ನಮ್ಮ ಬೆಳಗಾಮಲ್ಲಿ ಮರಾಠ ಮಂಡಲ ಅಂತಿದೆ, ಮರಾಠ ಮಂಡಲ, ಓಕೆ, ಬೆಳಗಾಮಲ್ಲಿ ಬರುತ್ತಿದ್ದು. ಮತ್ತು ಯಾವುದು ಹೇಳ್ಬೋದು ನಾವು, ಉತ್ತರ ಕನ್ನಡದಲ್ಲಿ ಅಂಜುಮಾನ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಉತ್ತರ ಕನ್ನಡ ಇದು, ಅಂಜುಮಾನ್ ಇಂಜಿನಿಯರಿಂಗ್ ಕಾಲೇಜು ನಮ್ಮ ಉತ್ತರ ಕನ್ನಡದಲ್ಲಿ ಅಂಜುಮಾನ್ ಇಂಜಿನಿಯರಿಂಗ್ ಕಾಲೇಜಿಗಿದೆ. ಮತ್ತು ಬೀದರಲ್ಲಿ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಗುರುನಾನಕ್ ಇದು ಬೀದರ್, ಓಕೆ.
ಸೊ ಅರೌಂಡ್ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 ಆಗಿದೆ. ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಿದರೆ ನಿಮಗೊಂದು 40 ಕಾಲೇಜಸ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇದರಲ್ಲಿ HMS ತುಮಕೂರಲ್ಲಿ ಬರುತ್ತೆ, ತುಮಕೂರು. ಇದಿಷ್ಟು ನಿಮಗೆ ಎಲ್ಲಿಂದ ಎಲ್ಲಿಯವರೆಗೆ 60K ಇಂದ 1,20K ವರೆಗೂ ಕೂಡ ಇದಿಷ್ಟು ಕಾಲೇಜ್ಗಳು ಬರುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಇದಿಷ್ಟು ನನ್ನಲ್ಲಿ ಇಷ್ಟು ಆ್ಯಂಡ್ ರ್ಯಾಂಡಮ್ ಆಗಿ ಕೊಟ್ಟಿದ್ದೇನೆ, ನಾನು ಲಾಸ್ಟ್ ಇಯರ್ ಕಟ್ ಆಫ್ ನೋಡಿ ಕೊಟ್ಟಿದ್ದು. ಹಾಗೆ ನಿಮ್ಮದ್ರಲ್ಲಿ ಇಷ್ಟು ಚೇಂಜ್ ಆಗ್ಬೋದು, ಬಟ್ ಇದು ನಾನು ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡಿ 60K ಇಂದ ಎಬೋ ಯಾರ್ಯಾರಿಗೆ 60,000 ಇಂದ ಮೇಲಿದೆ ಆ್ಯಂಡ್ ಬಿಲೋ 1,20,000 ಇದೆ ಅವರೆಲ್ಲ ಈ ಕಾಲೇಜ್ಗಳನ್ನು ಲಿಸ್ಟ್ ಮಾಡ್ಬೋದು, ಆಯಿತಾ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಈ ಕಾಲೇಜ್ಗಳ ಬಗ್ಗೆ ಹೇಳಿದ್ದೇನೆ. ತುಂಬ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಕಾಲೇಜ್ ಬಗ್ಗೆ ಮಾತಾಡ್ತೇನೆ. ಸೊ ಅದೇ ರೀತಿ ಯಾರಿಗಾದರೂ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ KCT 2024 ಮತ್ತು ಕಾಮಿಡ್ಕೆ 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ, ಏಕಲವ್ಯ 2024ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಯಾಕಂದರೆ ಆಲ್ರೆಡಿ ಕೌನ್ಸಿಲಿಂಗ್, ಪರ್ಸನಲ್ ಕೌನ್ಸಿಲಿಂಗ್ ಆಲ್ಮೋಸ್ಟ್ ಹೆಚ್ಚಿನ ಸ್ಟೂಡೆಂಟ್ಸ್ಗಳಿಗೆ ಕಂಪ್ಲೀಟ್ ಆಗಿದೆ. 50% ಸ್ಟೂಡೆಂಟ್ಸ್ಗಳಿಗೆ ಕಂಪ್ಲೀಟ್ ಆಗಿದೆ, 50 to 60% ಕಂಪ್ಲೀಟ್ ಆಗಿದೆ. ಆದಷ್ಟು ಬೇಗ ಜಾಯ್ನ್ ಆಗಿ, ಆಯಿತಾ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಅನ್ನೋದು ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿಯವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.